ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಕ್ರೋಚ್ ಜನತಾ ಪಾರ್ಟಿ ಸಭೆ ಬೆಂಗಳೂರಿನಲ್ಲಿ ಇವತ್ತು ಆಯೋಜನೆಯಾಗಿತ್ತು. 11 ಗಂಟೆಗೆ ನಡಿಬೇಕಾಗಿತ್ತು. 12 ಗಂಟೆ ಆದರೂ ಒಬ್ಬರೂ ಕೂಡ ಆ ಕಡೆಗೆ ಸುಳಿದಿಲ್ಲ. ಹಾಗಾದರೆ ಪೊಲೀಸರ ದಿಕ್ಕು ತಪ್ಪಿಸುವ ಕೆಲಸವನ್ನು ಇವರು ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಯಾರ್ಯಾರು ಆಹ್ವಾನಿತರಿದ್ರೋ ಯಾರೂ ಕೂಡ ಟೌನ್ ಹಾಲ್ ಕಡೆಗೆ ಸುಳಿದೇ ಇಲ್ಲ. ಆರಂಭದಲ್ಲಿ ಪೊಲೀಸರು ಪರ್ಮಿಷನ್ ಕೂಡ ಕೊಟ್ಟಿರಲಿಲ್ಲ ಇದಕ್ಕೆ. ಕಾಕ್ರೋಚ್ ಜನತಾ ಪಾರ್ಟಿ ಸಭೆಗೆ ಆರಂಭದಲ್ಲೇ ವಿಘ್ನ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಸಿಜೆಪಿ ಅಭಿಯಾನ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ 11ಕ್ಕೆ ಆರಂಭವಾಗಬೇಕಿದ್ದ ಸಭೆಗೆ ಯಾರೂ ಬಂದಿಲ್ಲ. ಟೌನ್ ಹಾಲ್ ಕಡೆ ಮುಖ ಮಾಡಿಲ್ಲ ಸಭೆಯ ಆಹ್ವಾನಿತರು. ಅಭಿಯಾನ ಸಭೆ ಹೆಸರಿನಲ್ಲಿ ಹಾಗಾದರೆ ಪೊಲೀಸರ ದಾರಿ ತಪ್ಪಿಸಿದ್ರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಆಹ್ವಾನ ಮಾಡಿದ್ದವರಿಗೆ ನೋಟಿಸನ್ನು ನೀಡಿದ್ದಾರೆ ಪೊಲೀಸರು. ಆದರೆ ಈಗಾಗಲೇ 12 ಗಂಟೆ ಆದರೂ ಕೂಡ ಯಾರೂ ಸಭೆಯ ಕಡೆಗೆ ಬಂದೇ ಇಲ್ಲ. ಆ್ಯಕ್ಚುಲಿ ಆರಂಭದಲ್ಲಿ ಪೊಲೀಸರು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ನೀವು ಒಳಾಂಗಣದ ಹಾಲ್ನಲ್ಲಿ ಮಾತ್ರ ಮಾಡಿದ್ರೆ ಅದಕ್ಕೇನಾದ್ರು ಪರ್ಮಿಷನ್ ತೊಗೊಂಡ್ರೆ ನಾವು ನೋಡ್ಬೋದು ಅಂತ ಹೇಳಿದರು. ಬಟ್ ಇಷ್ಟೆಲ್ಲ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ, ಯಾರೂ ಬಂದಿಲ್ಲ. ಆರಂಭದಲ್ಲೇ ವಿಘ್ನ ಇದು. ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರಾ ಬೇಕು ಅಂತ, ಅಥವಾ ಪೊಲೀಸರೆಲ್ಲ ಸೇರಿಕೊಂಡಿದ್ದಾರೆ ಸುಮ್ಮನೆ ಯಾಕೆ ಅವ್ರಿಗೆ ನಾವು ಗುರಿಯಾಗಬೇಕು ಅಂತ ಹೆದರ್ಕೊಂಡು ಯಾರೂ ಬರಲಿಲ್ವಾ? ಇದೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕಾಗಿತ್ತು ಸಿಜೆಪಿ ಸಭೆ. ಆದರೆ ಟೌನ್ ಹಾಲ್ ಕಡೆಗೆ ಯಾರೂ ಮುಖ ಮಾಡಿಲ್ಲ. ಇಲ್ಲಿ ತನಕ ಯಾರೂ ಬಂದೇ ಇಲ್ಲ. ಕಳೆದ ಒಂದು ವಾರದಿಂದ ದೇಶದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಕ್ರೇಜನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಾಕಿದೆ. ಇನ್ಸ್ಟಾಗ್ರಾಮ್ನಲ್ಲಿ 24 ಕೋಟಿ ಫಾಲೋವರ್ಸ್ ಕೇವಲ ಒಂದು ವಾರದಲ್ಲಾಗಿದ್ದಾರೆ. ಅದರ ಜೊತೆಗೆ ಟ್ವಿಟ್ಟರ್ನಲ್ಲೂ ಕೂಡ ಕೋಟಿಗಟ್ಟಲೆ ಈ ಒಂದಷ್ಟು ಫಾಲೋವರ್ಸ್ ಇದ್ದರು. ಇದೀಗ ಟ್ವಿಟ್ಟರನ್ನು ಬ್ಯಾನ್ ಮಾಡುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈ ನಡುವೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಒಂದು ಅಭಿನಂದನಾ ಸಭೆ ಹಾಗೆ ರೂಪುರೇಷೆಗಳನ್ನು ಚರ್ಚೆ ಮಾಡೋದಕ್ಕೆ ಸಭೆಯನ್ನು ಕರೆದಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಈ ಪೋಸ್ಟನ್ನು ಹಂಚಿಕೊಂಡಿದ್ರು. ಇವತ್ತು ಭಾನುವಾರ 11 ಗಂಟೆಗೆ ಎಲ್ಲರೂ ಕೂಡ ಟೌನ್ ಹಾಲ್ ಮುಂಭಾಗದಲ್ಲಿ ಸೇರಿ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ವೈರಲ್ ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಇದೀಗ ಆ ಸಭೆ ಏನಿದೆ ಆ ಸಭೆಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೇನೆ, ಗಮನಿಸಬಹುದು. ಟೌನ್ ಹಾಲ್ ಮುಂಭಾಗದಲ್ಲಿ ಇದೀಗ 11 ಗಂಟೆ ಕಳೆದಿದೆ. ಯಾರೊಬ್ಬರು ಕೂಡ ಈ ಕಾಕ್ರೋಚ್ ಕರ್ನಾಟಕ ಜನತಾ ಪಾರ್ಟಿ ಹೆಸರಿನಲ್ಲಿ ಅಭಿನಂದನಾ ಸಭೆಯನ್ನು ನಡೆಸೋದಕ್ಕೆ ಅದರ ರೂಪುರೇಷೆಗಳನ್ನು ಚರ್ಚೆ ಮಾಡೋದಕ್ಕೆ ಯಾರೆಲ್ಲ ಕರೆ ಕೊಟ್ಟಿದ್ರು ಆ ಕರೆ ಕೊಟ್ಟಂಥವರೇ ಕೂಡ ಈವರೆಗೂ ಒಬ್ಬರು ಕೂಡ ಕಂಡು ಬರ್ತಿಲ್ಲ. ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಟೌನ್ ಹಾಲ್ ಮುಂಭಾಗದಲ್ಲಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಬೆಳಗ್ಗೆಯಿಂದ ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. 2 KSRP ತುಕಡಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಒಬ್ಬರು ACP 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. 2 BMTC ಬಸ್ಗಳನ್ನು ಸಹ ಸ್ಥಳದಲ್ಲಿ ಮೀಸಲಿರಿಸ್ಕೊಂಡಿದ್ದಾರೆ. ಕಾರಣ ಇನ್ ಕೇಸ್ ಇವರು ಯಾರಾದರೂ ಬಂದರೆ ಅರೆಸ್ಟ್ ಮಾಡೋದಕ್ಕೆ ಅಂತೇಳಿ. ಯಾವಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ವೈರಲ್ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸರು ಯಾರ್ಯಾರು ಪೋಸ್ಟ್ಗಳನ್ನು ಹಾಕಿದ್ರು ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ನೋಟಿಸನ್ನು ಜಾರಿ ಮಾಡುವ ಕೆಲಸವನ್ನು ಮಾಡಿದರು. ಕಾರಣ ಕೋರ್ಟ್ ನಿರ್ದೇಶನದ ಮೇರೆಗೆ ಯಾವುದೇ ಪ್ರತಿಭಟನೆಗಳಿರ್ಬೋದು, ಸಭೆಗಳಿರ್ಬೋದು, ಸಮಾರಂಭಗಳಿರ್ಬೋದು ಇವುಗಳನ್ನು ನಡೆಸೋದಕ್ಕೆ ಕೇವಲ ಫ್ರೀಡಮ್ ಪಾರ್ಕ್ನಲ್ಲಷ್ಟೇ ಅವಕಾಶ ಇರೋದು. ಹೀಗಾಗಿ ಹೊರಗಡೆ ಎಲ್ಲೂ ಕೂಡ ಇವರು ಸಭೆ ಸಮಾರಂಭಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ, ಪ್ರತಿಭಟನೆಯನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ. ಇವರ ಒಂದಷ್ಟು ಈ ರೂಪುರೇಷೆಯ ಸಭೆ ಏನಿತ್ತು ಇದನ್ನು ನೀವು ನಡೆಸಬೇಕು ಅಂತ ಹೇಳಿದ್ರೆ ಮೊದಲು ಪೊಲೀಸರಿಂದ ಪರ್ಮಿಷನನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಪೊಲೀಸರಿಂದ ಈವರೆಗೆ ಯಾವುದೇ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಫ್ರೀಡಮ್ ಪಾರ್ಕ್ ಹೊರತುಪಡಿಸಿ ಬೇರೆ ಕಡೆ ಪೊಲೀಸರು ಅನುಮತಿಯನ್ನು ಕೂಡ ಕೊಡೋದಿಲ್ಲ. ಹೀಗಾಗಿ ಇಲ್ಲಿ ಸೇರುವಂತಹದ್ದು ಕಾನೂನು ಬಾಹಿರ. ಏನಾದರೂ ಇದನ್ನು ಮುಂದುವರೆದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಾಗಿ ನೋಟಿಸನ್ನು ಕೊಟ್ಟಿದ್ದರು. ಹೀಗಾಗಿ ಕೆಲವರು ಹಾಕಿದ್ದಂತಹ ಪೋಸ್ಟ್ಗಳೇನಿತ್ತು ಅದಕ್ಕೆ ಮರು ಉತ್ತರವನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ರೀಪೋಸ್ಟ್ ಮಾಡಿಕೊಂಡು ಇಲ್ಲ ಇದು ರದ್ದಾಗಿದೆ, ಮುಂದೆ ದಿನಾಂಕವನ್ನು ತಿಳಿಸ್ತೀವಿ ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಸದ್ಯಕ್ಕಂತೂ ಇವತ್ತು ಆರಂಭವಾಗಬೇಕಿದ್ದ ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನ ಸಭೆ ಏನಿದೆ ಅದು ರದ್ದಾಗಿದೆ. ಬಹುಶಃ ನಾಳೆ ಅಥವಾ ನಾಡಿದ್ದು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಪ್ಲಾನ್ ಮಾಡ್ತಾರಾ, ಪರ್ಮಿಷನನ್ನು ತೆಗೆದುಕೊಂಡು ಫ್ರೀಡಮ್ ಪಾರ್ಕ್ನಲ್ಲಿ ಏನಾದರೂ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಇದೀಗ ಕಾರ್ಯಕ್ರಮವನ್ನು ಮೊಟಕುಗೊಳಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ ಅಂತಲೇ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.